ಬೇಲೂರು ತಾಲೂಕಿನ ಅರೇಹಳ್ಳಿ ಪಟ್ಟಣದ ಎಟಿಎಂ ಕೇಂದ್ರದೊಳಗೆ ಸರದಿ ಸಾಲಿನಲ್ಲಿ ನಿಂತಿದ್ದ ಅಪರಿಚಿತ ವ್ಯಕ್ತಿಯೊಬ್ಬ ಹಣ ಹಿಂಪಡೆಯಲು ಬಂದಿದ್ದ ಮುಗ್ಧ ಮಹಿಳೆಯೊಬ್ಬರ ಪಾಸ್ವರ್ಡ್ ಮಾಹಿತಿಯೊಂದಿಗೆ ಹಣ ತೆಗೆದುಕೊಡ್ತೇನೆ ಎಂದು ನಂಬಿಸಿ ಎಟಿಎಂ ಕಾರ್ಡ್ ಪಡೆದುಕೊಂಡು ನಕಲಿ ಕಾರ್ಡ್ ಮಹಿಳೆಗೆ ಹಿಂತಿರುಗಿಸಿ ಕೆಲ ಹೊತ್ತಿನಲ್ಲಿಯೇ ಸುಮಾರು 50,000 ಹಣ ದೋಚಿರುವ ಘಟನೆ ವರದಿಯಾಗಿದೆ. ಬೇಲೂರು ತಾಲೂಕಿನ ಅರೇಹಳ್ಳಿ ಪಟ್ಟಣದ ಮುಖ್ಯ ರಸ್ತೆಯಲ್ಲಿರುವ ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ಗೆ ಸೇರಿದ ಎಟಿಎಂ ಕೇಂದ್ರಕ್ಕೆ ಪದ್ಮ ಎಂಬುವವರು ಇಂದು ಬೆಳಗ್ಗೆ ಸುಮಾರು 11:30 ಸಮಯದಲ್ಲಿ ತನ್ನ ಖಾತೆಯಿಂದ ಹಣ ಹಿಂಪಡೆಯಲು ತೆರಳಿದ್ದು, ಅದೇ ಸಮಯಕ್ಕೆ ಸರದಿ ಸಾಲಿನಲ್ಲಿ ನಿಂತಿದ್ದ ಅಪರಿಚಿತ ಯುವಕನೋರ್ವ ಮುಗ್ಧೆಗೆ ಹಣ ತೆಗೆದುಕೊಡುತ್ತೇನೆ ಎಂದು ವಿನಂತಿಸಿದ್ದಾನೆ. ಅವಿದ್ಯಾವಂತರಾದ ಅವರಿಗೆ ಎಟಿಎಂ ಬಗ್ಗೆ ಪೂರ್ಣ ಮಾಹಿತಿ ಇಲ್ಲದೆ ತನ್ನ ಎಟಿಎಂ ಕಾರ್ಡ್ ಅನ್ನು ನೀಡಿ ತೆಗೆದುಕೊಡುವಂತೆ ತಿಳಿಸಿದ್ದಾರೆ. ಅದರಿಂದ ಮೊದಲಿಗೆ ಮಹಿಳೆಯ ಬ್ಯಾಂಕ್ ಖಾತೆಯಲ್ಲಿರುವ ಒಟ್ಟು ಹಣವನ್ನು ಪರಿಶೀಲಿಸಿ ನಂತರ 10,000 ಹಣವನ್ನು ತೆಗೆದುಕೊಟ್ಟು ತನ್ನ ಕೈಚಳಕದ ಮೂಲಕ ಮಹಿಳೆಯ ಮೂಲ ಎಟಿಎಂ ಕಾರ್ಡ್ ಅನ್ನು ಬದಲಿಸಿ ಅದೇ ರೀತಿ ಇರುವ ಇನ್ಯಾರದೋ ಎಟಿಎಂ ಕಾರ್ಡ್ ನೀಡಿ ಕಳುಹಿಸಿದ್ದಾನೆ. ಮನೆಗೆ ಬಂದ ಕೆಲ ನಿಮಿಷಗಳಲ್ಲಿ ತನ್ನ ಖಾತೆಯಿಂದ ಹಣ ಖಾಲಿಯಾಗುತ್ತಿರುವ ಬಗ್ಗೆ ಸಂದೇಶಗಳು ಬರುತ್ತಿರುವುದನ್ನು ಗಮನಿಸಿ ಗಾಬರಿಗೊಂಡ ಅವರು ತಕ್ಷಣ ಬ್ಯಾಂಕ್ಗೆ ಬಂದು ಪರಿಶೀಲಿಸಿದಾಗ ತನ್ನ ಖಾತೆಗೆ ಕನ್ನ ಹಾಕಿದ್ದು ಸರಿಸುಮಾರು 50,000 ಹಣ ದೋಚಿ ವಂಚನೆ ಮಾಡಿರುವುದಾಗಿ ಮಹಿಳೆ ತನ್ನ ಅಳಲನ್ನ ಮಾಧ್ಯಮಕ್ಕೆ ತಿಳಿಸಿದ್ದಾರೆ. ಖತರ್ನಾಕ್ ಖದೀಮರು ತಾಲೂಕಿನ ವಿವಿಧ ಎಟಿಎಂ ಕೇಂದ್ರಗಳಲ್ಲಿ ಇದೇ ರೀತಿ ಹಲವು ಮುಗ್ಧರಿಗೂ ತನ್ನ ಕೈಚಳಕ ತೋರಿಸಿದ್ದು, ಎಟಿಎಂ ಬಳಕೆ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲದೇ ಇರುವ ಗ್ರಾಹಕರು ಬಹಳ ಎಚ್ಚರಿಕೆಯಿಂದ ಬಳಸುವಂತೆ ಹಾಗೂ ಖುದ್ದಾಗಿ ಬ್ಯಾಂಕಿನಲ್ಲಿಯೇ ವ್ಯವಹರಿಸುವುದು ಸೂಕ್ತ ಎನ್ನುವುದು ನಮ್ಮ ಕಳಕಳಿ. HCN ನ್ಯೂಸ್, ಬೇಲೂರು. ಮತ್ತೆ ಅವಾಗಲೇ ಇನ್ನೊಂದ್ಸತಿ 4,000 ಡ್ರಾ ಮಾಡಿದ್ದೇನೆ, ಆಮೇಲೆ ಮತ್ತೆ 4,000 ಡ್ರಾ ಮಾಡಿದ್ದೇನೆ, ಮತ್ತೆ 10,000 ಒಂದ್ಸತಿ ಡ್ರಾ ಮಾಡಿದ್ದೇನೆ, ಮತ್ತೆ 10,000 ಡ್ರಾ ಮಾಡಿದ್ದೇನೆ. ಆದರೆ ಇವ್ರು ಏನು ಮಾಡಿದ್ದಾರೆ ಅಂದರೆ ಅವನ ಎಟಿಎಂನ ಇವ್ರಿಗೆ ಕೊಟ್ಟಿದ್ದಾರೆ. ಇವರಿಗೆ ಗೊತ್ತಾಗಿಲ್ಲ ಒಂದೇ ಥರ ಎಟಿಎಂ ಅಲ್ವಾ ನಂದೇ ಎಟಿಎಂ ಅಂತ ಅಂದ್ಬಿಟ್ಟು ತಗೊಂಡೋಗಿದ್ದಾರೆ. ಆದರೆ ಮನೆಗೆ ಹೋದ್ಮೇಲೆ ಮೆಸೇಜ್ ಬರ್ತಾನೆ ಇರೋದ್ರಿಂದ ಫೋನ್ ಮಾಡಿ ಹೇಳಿದ್ದಾರೆ. ನಮ್ಮ ಅಕ್ಕ ಫೋನ್ ಮಾಡಿ ಹೇಳಿರೋದ್ರಿಂದ ಅವ್ರು ಮತ್ತೆ ಬಂದು ಇಲ್ಲಿ ಚೆಕ್ ಮಾಡಿದಾಗ ಬ್ಯಾಂಕಲ್ಲಿ ಕೇಳಿದಾಗ ನಿಮ್ಮದು ಎಟಿಎಂ ಚೇಂಜ್ ಆಗಿದೆ, ಬೇರೆಯವ್ರು ತೊಗೊಂಡಿದ್ದಾರೆ. ಅವ್ರು ತೊಗೊಂಡನ್ನು ಸ್ಕ್ಯಾಮ್ ಮಾಡಿ ಎಟಿಎಂ ಬ್ಯಾಲೆನ್ಸ್ನ ಚೆಕ್ ಮಾಡಿಬಿಟ್ಟು ಎಟಿಎಮ್ಮಿಂದ ದುಡ್ಡು ಡ್ರಾ ಮಾಡಿಕೊಂಡು ಅವನೀಗ ಓಡೋಗಿದ್ದಾನೆ. ದುಡ್ಡು ಕೊಟ್ಟರೆ ಒಳ್ಳೆಯದು. ದುಡ್ಡಿಲ್ಲ ಅಂತಂದ್ರೆ ಫಸ್ಟಿಗೆ ಒಂದ್ಸಲಿ 10,000 ತೆಕ್ಕೊಟ್ರಿ, ಇನ್ನೊಂದ್ಸಲಿ ಬೇಕು ತೆಕ್ಕೊಡಿ ಅನ್ನೋ ಹೊತ್ತಿಗೆ ಆಮೇಲೆ ಬನ್ನಿ ಅಮ್ಮ ಇದ್ರಲ್ಲಿ ದುಡ್ಡಿಲ್ಲ ಅಂತ ಅಂದ್ರು. ಮತ್ತೆ ಬರೋ ಹೊತ್ತಿಗೆ ಮನೆಗೆ ಹೋಗ್ತಿದ್ದಂಗೆ ಮೆಸೇಜ್ ಬರ್ತಾ ಇದೆ ಇದ್ರಲ್ಲಿ ದುಡ್ಡು ತೆಗಿತಾ ಇರೋದು. ಅದಕ್ಕೆ ನಾನು ಒಂದೇ ಸಲ ಬಂದಾಗ ಇಲ್ಲಿ ಎಟಿಎಂ ಚೇಂಜ್ ಆಗಿದೆ ಅಂತ ಗೊತ್ತಾಗುತ್ತೆ.